ಸರ್ ನಮಸ್ತೆ. ಸರ್ ನಮಸ್ತೆ. ಈಗಾಗಲೇ ನಿಮ್ಗೆ ವಿಚಾರ ಗೊತ್ತಿರಬಹುದು. ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು. ಗೊತ್ತಾಯ್ತು. ಹೌದು ಹೌದು. ಸೊ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ನೀವು ಕೂಡ ಕನ್ನಡ ಸಿನಿಮಾ ರಂಗದಲ್ಲಾಗಿರ್ಬೋದು, ಸಾಹಿತ್ಯ ಲೋಕದಲ್ಲಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಅವರು ಬರೆದಿರುವಂತಹ ಬರವಣಿಗೆಗೆ ನೀವು ಕೂಡ ಆಸಕ್ತಿ ತೋರಿಸಿ ಓದಿರ್ತೀರಾ. ಏನ್ ಹೇಳ್ತೀರಾ ಅವರ ಬಗ್ಗೆ ಆಗಿರ್ಬೋದು? ಅವ್ರ ಜೊತೆ ಏನಾದ್ರು ಒಡನಾಟ ಇತ್ತಾ ನಿಮ್ಗೆ? ನಾನು ಅವ್ರನ್ನ ಮುಖತಃ ಭೇಟಿ ಆಗಿದ್ದು ಒಂದೇ ಒಂದು ಸಂದರ್ಭ, ಬೆಂಗಳೂರಿನಲ್ಲಿ ಒಂದ್ಸಲ. ಇಲ್ಲಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಅವ್ರನ್ನ ಮೀಟ್ ಮಾಡಕ್ ಸಂದರ್ಭಿತ್ತು. ತುಂಬಾ ಅದೃಷ್ಟ ಅನ್ಕೋತೀನಿ. ಅಂತೂ ನನ್ನ ಲೈಫ್ ಟೈಮಲ್ಲಿ ಅವ್ರನ್ನ ಒಮ್ಮೆ ಭೇಟಿ ಮಾಡಿದ್ದೆ ನನ್ನ ಸುದೈವ ಅನ್ಕೋತೀನಿ. ಅಂದ್ರೆ ಅಷ್ಟು ದೊಡ್ಡ ಸಾಹಿತಿ ಇನ್ನೊಬ್ಬ ಭೈರಪ್ಪನವರು ಹುಟ್ಟಲ್ವೇನೋ, ಖಂಡಿತ ನೋಡೋ ಹಾಗೆ ಸಾಧ್ಯವೇ ಇಲ್ವೇನೋ ಅನ್ನೋ ತರ ಕನ್ನಡದ ಕಾದಂಬರಿಕಾರರಲ್ಲಿ ಇಷ್ಟರ ಮಟ್ಟಿಗೆ ನಮ್ಮ ವ್ಯಾಲ್ಯೂಸ್ನ ಎತ್ತಿ ಹಿಡಿದಿದ್ದು ಇರ್ಬೋದು, ಇಡೀ ಸಮಾಜವನ್ನ ಅಥವಾ ಹಿಂದಿನ ನಮ್ಮ ಸಮಾಜದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನ ಅವರ ಕಾದಂಬರಿಗಳ ಮೂಲಕ ಎತ್ತಿ ಹಿಡಿದು ಸಮಾಜಕ್ಕೆ ಕನ್ನಡಿಯಾಗಿದ್ರು ಅನ್ಸುತ್ತೆ ನನಗೆ. ಅವರ ಸಾಹಿತ್ಯಗಳನ್ನ ಕೆಲವಂತೂ ಓದುವಂತಹ ಅವಕಾಶ ನನಗೆ, ಅಥವಾ ಅವಕಾಶ ಅನ್ನಕ್ಕಿಂತ ಓದಬೇಕಾಗಿತ್ತು. ಕೆಲವೊಂದಷ್ಟು ನಾನು ಪುಸ್ತಕಗಳನ್ನ ಓದಿರುವಂತದ್ದಿದೆ. ಅದರಲ್ಲೂ ವಂಶವೃಕ್ಷ ಅಂತೂ ಅದ್ಭುತ. ನಾವೆಲ್ಲ ಆ ಸಿನಿಮಾ ಮೂಲಕ ಅದನ್ನ ನೋಡಿದೀವಿ. ಅಥವಾ ತಬ್ಬಲಿಯು ನೀನಾದೆ ಮಗ್ನೆ ಇರ್ಬೋದು, ನಾಯಿ ನೆರಳು ಇರ್ಬೋದು, ಅವರ ಎಲ್ಲ ಸಿನಿಮಾಗಳು ಅದು ನಿಜಕ್ಕೂ ನಾವೆಲ್ಲ ಅದೃಷ್ಟವಂತರು. ಆ ಸಿನಿಮಾ ಮೂಲಕ ಅವರ ಕಾದಂಬರಿಗಳನ್ನ ಮನಸ್ಸಿಗೆ ತಂದುಕೊಳ್ಳುವಂತಹ ಸಂದರ್ಭ ನಮಗೆಲ್ಲ ಸಿಕ್ಕಿರುವಂತದ್ದು. ಅದ್ಭುತ ಕಾದಂಬರಿಕಾರರು. ಇವತ್ತು ನಿಜವಾಗ್ಲೂ ಒಬ್ಬ ಶ್ರೇಷ್ಠ ವ್ಯಕ್ತಿ ನಾವು ಕಳ್ಕೊಂಡಿದೀವಿ ಅನಿಸ್ತಾ ಇದೆ. ಅವ್ರು ಬರ್ದಿರುವಂತಹ ಸಾಹಿತ್ಯಗಳಲ್ಲಾಗಿರ್ಬೋದು, ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗಿತ್ತು ಸರ್? ನಾನು ಅವರ ಆವರಣವನ್ನ ಒಂದಷ್ಟು ಓದಿದ್ದೀನಿ. ಆವರಣ ಅಂತ ಅವರ ಕಾದಂಬರಿ ತುಂಬಾ ಒಂಥರ ಹಿಂದಿನ ನಮ್ಮ ಹಿಸ್ಟ್ರಿಗಳನ್ನ, ಅಂದ್ರೆ ನಮ್ಮ ಹಿಂದೆ ನಡೆದಂತಹ ಅನೇಕ ಹಿಸ್ಟ್ರಿಯಲ್ಲಿ ನಡೆದ ಘಟನೆಗಳನ್ನ ಎತ್ತಿ ಹಿಡಿದಿದ್ದಾರೆ. ಅದು ತುಂಬಾ ನನಗೆ ಮೆಚ್ಚುಗೆ ಆಗಿತ್ತು. ಅವರ ಕಾದಂಬರಿಗಳನ್ನ ಇದು ತುಂಬಾ ಇಷ್ಟ, ಇದಲ್ಲ, ಅಥವಾ ಪರ್ವ ಇರ್ಬೋದು, ಇಂಥದ್ದೇ ಇಷ್ಟ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿಯೊಂದು ಕೂಡ ಶ್ರೇಷ್ಠ ಕಾದಂಬರಿಗಳು ಅವ್ರು ಬರೆದಿದ್ದು. ಯಾವುದನ್ನು ಇಷ್ಟ ಆಗಲ್ಲ ಅನ್ನೋದೇ ಇಲ್ಲ. ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಭೈರಪ್ಪನವರು, ಅವರ ಯುಗದಲ್ಲಿ, ಅವರ ಕಾಲಘಟ್ಟದಲ್ಲಿ ನಾವು ಅವ್ರನ್ನ ನೋಡಕ್ ಆಯ್ತಲ್ಲ ಅನ್ನೋದೇ ಒಂದು ಸುದೈವ ಸಂತೋಷ ನಮ್ಗೆ. ಈಗ ನೀವಾಗ್ಲೇ ಒಂದ್ ಮಾತು ಹೇಳಿದ್ರಿ, ಅವರನ್ನ ಒಂದೇ ಒಂದು ಬಾರಿ ನಾನು ಭೇಟಿ ಆಗಿದ್ದೆ ಅಂತ. ಸಂದರ್ಭದಲ್ಲಿ ಆ ಒಂದು ಮೂಮೆಂಟ್ ಹೆಂಗಿತ್ತು? ಯಾವ ರೀತಿ ರಿಸೀವ್ ಮಾಡ್ಕೊಂಡಿದ್ರು ನಿಮ್ಗೆ ಅವರು ಅಂತ? ಅಲ್ಲಿ ಒಂದು ಗುಂಪಲ್ಲಿ ಇದ್ವಿ, ನಾವು ಮೀಟ್ ಆದ್ವಿ. ಅಂದ್ರೆ ನನ್ಗೊಬ್ನಿಗೋಸ್ಕರ ಅವರು ಸಿಕ್ಕಿದಂಥದ್ದಲ್ಲ, ಅನೇಕ ಜನರಿದ್ರು. ಅದರಲ್ಲೂ ನನ್ನ ಸಣ್ಣ ಪರಿಚಯನ ಅವ್ರಿಗೆ ಹೇಳ್ಕೊಂಡಾಗ ತುಂಬಾ ಸಂತೋಷ ಪಟ್ಟಿದ್ರು. ತುಂಬಾ ದೊಡ್ಡದಾಗೇನು ಅವ್ರು ರಿಯಾಕ್ಟ್ ಮಾಡದೇ ಇರ್ಬೋದು ಅವತ್ತಿನ ಸಂದರ್ಭ. ಅವರು ಕೇಳಿಸ್ಕೊಂಡ್ರು, ನಾವೇನು, ಯಾರು, ಎಲ್ಲಿಂದ ಬಂದಿದ್ದೀವಿ ಅಂತ ನಾನು ವಿಚಾರವಾಗಿ ಹೇಳಿದೆ. ಅದನ್ನ ಅವ್ರ ಪ್ರೀತಿಯಿಂದ ಕೇಳಿಸ್ಕೊಂಡ್ರು ಅವತ್ತಿನ ಸಂದರ್ಭ. ಫೈನಲಿ ಏನ್ ಹೇಳ್ತೀರಾ? ಸಾಕಷ್ಟು ಜನರನ್ನಾಗಿರ್ಬೋದು, ಅವರ ಸಾಹಿತ್ಯಗಳನ್ನಾಗಿರ್ಬೋದು, ಕಾದಂಬರಿಗಳನ್ನಾಗಿರ್ಬೋದು ಓದ್ಕೊಳ್ತಿದ್ದಂತಹ ಎಷ್ಟೋ ಜನ ಅಭಿಮಾನಿಗಳನ್ನ ಅವರು ಅಗಲಿದ್ದಾರೆ ಇವತ್ತು. ಅವ್ರಿಗೆ ಮರವಿನ ಕಾಯಿಲೆ ಅಂತ ಒಂದಿತ್ತು ಅಂತ ಒಂದು ಕೇಳ್ಪಟ್ಟೆ ಸರ್. ಅದು ಏನದು? ನಿಮ್ಗೇನಾದ್ರು ಗೊತ್ತಿತ್ತಾ? ಅಥವಾ ಅವ್ರ ಬಗ್ಗೆ ಸಿಕ್ಕಾಗೇನಾದ್ರು ಮಾತಾಡ್ಸುವಂತಹ ಪ್ರಯತ್ನವನ್ನ ಏನಾದ್ರು ಮಾಡಿದ್ರ ಅದ್ರ ಬಗ್ಗೆ ಏನಾದ್ರು? ನನಗನ್ಸುತ್ತೆ ಅದೊಂದು ಸಹಜ ಕಾಯಿಲೆ ಅಂತ. ಅಂದ್ರೆ ಎಲ್ಲರಿಗೂ ಬರುವಂತದ್ದು. 94 ವರ್ಷ ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲವೂ ಕೂಡ, ಎಲ್ಲ ಅಂಗಗಳು ಕೂಡ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು ಆ ಏಜ್ಗೆ. ಅದು ಸಾಮಾನ್ಯ ಅಂತ ಅನ್ಕೋತೀನಿ. ಗೊತ್ತಿಲ್ಲ ನನಗೆ ಆ ಬಗ್ಗೆ ಹೆಚ್ಚಾಗಿ ತಿಳುವಳಿಕೆ ಇಲ್ಲ ಅವರ ಪರ್ಸನಲ್ ಹೆಲ್ತ್ ಬಗ್ಗೆ. ಒಂದಷ್ಟು ಬಳಲಿದ್ರು, ಅಷ್ಟು ಏಜ್ ಆಗಿತ್ತು. ನಾನು ಹೇಳೋದಿಷ್ಟೇ, ಆ ವ್ಯಕ್ತಿಯ ಎಲ್ಲ ಕಾದಂಬರಿಗಳು ಸಿನಿಮಾ ಆಗ್ಲಿ, ಅಥವಾ ಯಾರಾದ್ರೂ ಇನ್ನಷ್ಟು ಪ್ರಯತ್ನ ಪಡ್ಲಿ ಸಿನಿಮಾ ಮಾಡ್ಲಿಕ್ಕೆ, ಆ ಸಿನಿಮಾದ ಮೂಲಕ ನಮಗಷ್ಟು ಅವ್ರು ಬರ್ದಂತಹ ಕಾದಂಬರಿಗಳ ಜ್ಞಾನ ಸಿಗ್ಲಿ. ಓದ್ಲಿಕ್ಕೆ ಆಗದೆ ಇರ್ಬೋದು. ಇವತ್ತಿನಲ್ಲಿ
ಇವತ್ತಿನ ಯುಗದಲ್ಲಿ ಮೊಬೈಲ್ ಬಂದು ನಾವು ಸಾಕಷ್ಟು ಜನ ಓದೋದನ್ನೇ ಮರ್ತು ಬಿಟ್ಟಿದೀವಿ, ನ್ಯೂಸ್ ಪೇಪರೇ ನಿಲ್ಲಿಸ್ಬಿಟ್ಟಿದೀವಿ. ಹೌದು. ಅಂತಹ ಈ ಯುಗದಲ್ಲಿ ಖಂಡಿತ ಮತ್ತೊಮ್ಮೆ ಈ ಕಾದಂಬರಿಗಳ ಓದು ನಮಗೆ ಪ್ರೇರಣೆ ಆಗ್ಬೇಕು. ಇವರ ಭೈರಪ್ಪನವರ ಕಾದಂಬರಿಗಳ ಮೂಲಕ ನಾವೆಲ್ಲರೂ ಅದರಿಂದ ಸಾಕಷ್ಟು ವಿಚಾರಗಳಿದೆ. ಅಂದ್ರೆ ಹ್ಯೂಮನ್ ವ್ಯಾಲ್ಯೂಸ್ ಇದೆ, ಮನುಷ್ಯನ ಸಂಬಂಧಗಳು ಎಷ್ಟು ಗಟ್ಟಿ ಆಗ್ಬೇಕು, ಹೇಗಿರ್ಬೇಕು. ಕೇವಲ ಧರ್ಮ ಮತ್ತೊಂದು ರಾಜಕೀಯದಲ್ಲಿ ನಾವು ಮುಳುಗೋಗ್ಬಿಟ್ಟಿದೀವಿ. ಅದರಿಂದ ಹೊರತಾಗಿ ಹೇಗೆ ಬದುಕಬೇಕು ಮನುಷ್ಯ ಅನ್ನೋದನ್ನ ವ್ಯಾಲ್ಯೂಸ್ ನ ಕಟ್ಟಿ ಕೊಡ್ತಾ ಇದ್ರು. ತಪ್ಪುಗಳನ್ನ ತಿದ್ದುವಂತಹ ಕೆಲಸ ಕಾದಂಬರಿ ಮೂಲಕ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕೂಡ ಇವತ್ತಿನ ಯುವಕರು ಆ ಕಾದಂಬರಿಗಳನ್ನ ಓದುವುದನ್ನ, ಕನಿಷ್ಠ ಒಂದು ಕಾದಂಬರಿ ಓದಿದ್ರೆ ಅದದ್ದು ಟೇಸ್ಟ್ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇಡೀ ಅವರ ಸೀರೀಸ್ ನ ಏನೇನು ಎಷ್ಟು ಕಾದಂಬರಿಗಳಿದಾವೆ ಅಷ್ಟಕ್ಕೂ ನಾವು ಸರ್ಚ್ ಮಾಡ್ತಾ ಹೋಗುವಂತಹ ಮನಸ್ಥಿತಿ ನಮ್ದಾಗತ್ತೆ ಅಂತ ನನ್ನ ಅನ್ಸುತ್ತೆ. ಅದೊಂದೇ ನಾನು ಹೇಳುವಂಥದ್ದು. ಒಂದಾದ್ರೂ ಓದಿ ಕನಿಷ್ಠ ಇವತ್ತಿನ ಯುವಕರು ಅವರ ಕಾದಂಬರಿಗಳು ತಗೊಂಡು ಅದು ಹೇಗಿದೆ, ಏನಿದೆ, ಯಾಕೆ ಬರಿತಾ ಇದ್ರು, ಹೇಗೆ ಬದುಕಿದ್ರು, ಹಿಂದಿನ ಜನ ಇದ್ರು ಅನ್ನೋದೆಲ್ಲ ನಮ್ಗೊಂದು ಚಿತ್ರಣ ಆ ಕಾದಂಬರಿಗಳ ಮೂಲಕ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಹಾಗೆ ಅವರನ್ನ ಭೇಟಿಯಾಗಿದ್ದಂತಹ ಸಂದರ್ಭವನ್ನು ಕೂಡ ನೀವು ಹಂಚ್ಕೊಂಡ್ರಿ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಿಮ್ಮ ಒಂದು ಮಾತುಗಳ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ತೋರಿದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಖಂಡಿತ ಹೌದು, ಅವರಿಗೆ ಸದ್ಗತಿ ಸಿಗ್ಲಿ, ಮತ್ತೊಮ್ಮೆ ಹುಟ್ಟಿ ಬರ್ಲಿ ಭೈರಪ್ಪನವರು. ನಮಗೆಲ್ಲ ಮತ್ತೆ ಈ ಜನ ಸಮೂಹಕ್ಕೆ ಅವರು ಪ್ರೇರಣೆ ಆಗ್ಲಿ, ಇನ್ಸ್ಪೈರ್ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರಿಗೆ ಸದ್ಗತಿ ಸಿಗ್ಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದ ಮಂಜು ಅವರೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.